ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ಯಾಂಗ್ಳೂರಿನಲ್ಲಿರುವ JP ನಗರದ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇಂಥ ಎಷ್ಟು ರಶ್ಶು, ಫುಲ್ಲು ಜನ ಇತ್ತು. ಇಲ್ಲಿ ಪುಡಿ ಇಡ್ಲಿ ಫೇಮಸ್ ಅಂತೆ, ಮತ್ತು ಮಿನಿ ಇಡ್ಲಿ ಇದೆ ಇಲ್ಲಿ. ಮತ್ತು ನಾವಂತೂ ಮಸಾಲೆ ದೋಸೆ, ಅದು ಪುಡಿ ಮಸಾಲೆ ದೋಸೆ, ಮತ್ತೊಂದು ಬಿಸಿಬೇಳೆ ಬಾತು, ಮತ್ತೊಂದು ಮೊಸರನ್ನ ಆರ್ಡ್ರ್ ಹಾಕಿದ್ವಿ ಫ್ರೆಂಡ್ಸ್. ಇಲ್ಲಿ ಆರ್ಡ್ರು ಸ್ಟಾರ್ಟಿಂಗ್ ಅಲ್ಲಿ ಕೌಂಟ್ರಲ್ಲಿ ಟೋಕನ್ ತಗೊಂಡು ಮತ್ತೆ ಅಲ್ಲಿ ಸೆಲ್ಫ್ ಸರ್ವಿಸ್ಸು ಅಲ್ಲಿ ಹೋಗಿ ನಾವು ಕೊಡಬೇಕು. ಫುಲ್ಲು ರಶ್ಶು. ಅದು ಮಸಾಲೆ ದೋಸೆಗಂತೂ ತುಂಬಾ ಕಾಯಿಸ್ತಾರೆ, ಯಾಕಂದರೆ ಅಲ್ಲಿ ಬಂದವರೆಲ್ಲ ಪುಡಿ ಮಸಾಲೆ ದೋಸೆನೇ ಹೆಚ್ಚಾಗಿ ಆರ್ಡ್ರ್ ಹಾಕಿದ್ದು. ಇಲ್ಲಿ ನೋಡ್ಬೋದು, ಇದು ನಮ್ಮ ಎದುರುಗಡೆ ಇದ್ದವರ ಟೇಬಲ್ನವರ ಮೆನು, ಇದು ಅವರು ಆರ್ಡ್ರ್ ಮಾಡಿದ್ದು. ನೋಡ್ಬೋದು ನಮ್ಮ ಸುತ್ತ ಎಷ್ಟು ರಶ್ ಇದೆ ಅಂತ. ನೀವು ಕೂಡ ಬ್ಯಾಂಗ್ಳೂರು ಬಂದಾಗ ರಾಮೇಶ್ವರ ಕೆಫೆಗೆ ಬನ್ನಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಇದೆ ಫುಡ್ಡು. ಅಂತೂ ಇಂತೂ ನಮಗೆ ಮೊಸರನ್ನ ಮತ್ತು ಬಿಸಿಬೇಳೆ ಬಾತ್ ಸಿಕ್ತು. ನಿಮಗೆ ಹಾಗೆಯೇ ನಾನಿಲ್ಲಿ ದೋಸೆ ಹೇಗೆ ಮಾಡ್ತಾರೆ ಅಂತ ತೋರಿಸಿಕೊಡ್ತೇನೆ. ನಿಮಗಿಲ್ಲಿ ಓಪನ್ ಕಿಚನ್, ಹಾಗೆ ಓಪನ್ ಮೆನು ಕೂಡ ಇದೆ. ಅಲ್ಲಿ ನಿಮ್ಗೆ ಏನು ಬೇಕು ಅದನ್ನು ನೋಡಿಬಿಟ್ಟು ಆರ್ಡ್ರ್ ಹಾಕೋಬೋದು. ಇಲ್ಲಿ ನೋಡಿ ಹೇಗೆ ಅವರು ಸ್ಟಾರ್ಟಿಂಗು ಕಾವಲಿಯನ್ನು ತಣ್ಣಗೆ ಮಾಡ್ಕೋತಾರೆ. ನೋಡಿ, ತುಂಬ ಕಾದಿತ್ತು ಕಾವಲಿ. ಚೆಂದ ಮಾಡಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ದೋಸೆ ಮಾಡ್ತಾರೆ. ಎಷ್ಟು ಲೀಟ್ರು ತುಪ್ಪ ಯೂಸ್ ಮಾಡಿರ್ಬೋದು ಅಂತ ನನಗೊಂದು ಕಮೆಂಟಲ್ಲಿ ತಿಳಿಸಿ. ಫುಲ್ಲು ಪ್ಯೂರ್ ನಂದಿನಿ ತುಪ್ಪದಲ್ಲೇ ಮುಳುಗಿತ್ತು ದೋಸೆ. ಅಂತೂ ತುಂಬಾ ಕ್ರಿಸ್ಪಿಯಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.